कथा सुनाने, देश प्रेम सबके मन में जगाने लेकर आए हैं कृष्ण और बाल्टी बॉय। भारत है ನಾವು ಗೆದ್ದುವ, ನಾವು ಸೋತ್ವ, ನಾವು ಗೆದ್ದುವ, ನಾವು ಸೋತ್ವ, ನಾವು ಗೆದ್ದುವ, ನಾವು ಸೋತ್ವ, ನಾವು ಗೆದ್ದುವ. ಈ ಹೂನ ಕಿತ್ತಾಕ್ತಾ ಏನ್ ಮಾಡ್ತಾ ಇದ್ಯಾ ನೀನು ಬಾಲ್ಟಿ ಬಾಯ್? ಕೃಷ್ಣ, ನೀವೆಲ್ಲರೂ ನಾನಾ ಸಾಹೇಬ್ ತಾತ್ಯಾ ಟೋಪೆ ಬಗ್ಗೆ ಕಥೆನ ಸಸ್ಪೆನ್ಸ್ ಅಲ್ಲಿ ಇಟ್ಬಿಟ್ಟೆ. ಅಕಸ್ಮಾತ್ ಯುದ್ಧ ಮೇ 31, 1852 ಗಿಂತ ಮುಂಚೆನೆ ಶುರು ಆಗಿತ್ತು ಅಂದ್ರೆ ನಾವು ಗೆದ್ವ ಅಥವಾ ಸೋತ್ವ? ತುಂಬಾ ಗೊಂದಲ ಆಗ್ತಾ ಇದೆ. ನಮಗಂತೂ ನಿದ್ದೆನೇ ಬರ್ಲಿಲ್ಲ. ಮತ್ಯಾಕ್ ತಡ ಮಾಡೋದು? ಶುರು ಮಾಡೋಣ ಮುಂದಿನ ಕಥೆನ. ಸಂಸ್ಕೃತಿ ಸ್ಟೋರಿ ಮೋಡ್ ಆನ್. ಪ್ಲಾನಿಂಗ್ ಫೇಲ್ ಆಗಿದ್ದಕ್ಕೆ ನಾನಾ ಸಾಹೇಬ್, ತಾತ್ಯಾ ಟೋಪೆ ಮತ್ತೆ ಅಜೀಮುಲ್ಲಾ ಎಲ್ರೂ ಟೆನ್ಸ್ಡ್ ಆಗಿದ್ರು. ಎಲ್ಲ ಕಡೆ ಸೋಲ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಒಂದ್ ವೇಳೆ ನಾವಿದನ್ನ ಗೆಲ್ಲಿಲ್ಲ ಅಂದ್ರೆ ನಮ್ ಜನರಲ್ಲಿ ವಿಶ್ವಾಸ ಮುರಿದು ಹೋಗುತ್ತೆ. ಆಗ ಬ್ರಿಟಿಷರು ಇನ್ನೂ ಬಲಿಷ್ಠರಾಗ್ತಾರೆ. ನಮ್ಮ ಜನರ ಮನೋಬಲ ಇಷ್ಟೊಂದು ಬಲಹೀನವಲ್ಲ. ಅವರ ವಿಶ್ವಾಸವನ್ನು ಕಳೆಯುವಷ್ಟು ನನಗೆ ಗಂಗೆ ಮಾತೆಯ ಮೇಲೆ ನಂಬಿಕೆ ಇದೆ. ಅವಳು ನಮಗೆ ಈ ಸೋಲಿನ ಪ್ರತಿಕಾರವಾಗಿ ಮತ್ತೊಮ್ಮೆ ಗೆಲ್ಲುವುದಕ್ಕೆ ಒಂದು ಅವಕಾಶವನ್ನ ಕೊಡುತ್ತಾಳೆ. ಆಗ್ಲೇ ಒಂದ್ ವಿಷಯ ನಡೀತು. 3 ಬ್ರಿಟಿಷ್ ಆಫೀಸರ್ಸು ಕಂಪನಿ ಸಂದೇಶನ ತಗೊಂಡು ನಾನಾ ಸಾಹೇಬ್ ಹತ್ರ ಬಂದ್ರು. ಬ್ರಿಟಿಷ್ ಸರ್ಕಾರಕ್ಕೆ ನಿಮ್ಮ ಮತ್ತು ನಿಮ್ಮ ಸ್ನೇಹಿತನ ಸಹಾಯ ಬೇಕು. ಯಾವ ಸಹಾಯ? ನಿಮಗ್ ಚೆನ್ನಾಗಿ ಗೊತ್ತು, ಸೈನಿಕರು ದ್ರೋಹಿಗಳಾಗಿದ್ದಾರೆ. ಅದಕ್ಕೆ ಸರ್ ಹ್ಯೂ ವಿಲರ್ ಹೇಳ್ತಿದ್ದಾರೆ ನೀವು ಕಾನ್ಪುರಿಗೆ ಬರ್ಬೇಕು ಅಂತ. ಅಲ್ಲಿರೋ ಇಂಡಿಯನ್ ಸೋಲ್ಜರ್ಸ್ಗೆ ನೀವು ಹೇಳಬೇಕು ಅವರು ದ್ರೋಹ ಮಾಡಬಾರ್ದು ಅಂತ. ನಿಮ್ಮಂತ ಒಳ್ಳೆ ಸ್ನೇಹಿತ ಕಾನ್ಪುರ್ಗೆ ಬಂದ್ರೆ ನಮ್ಮ ಭಂಡಾರ, ನಮ್ಮ ಬಂದೂಕುಗಳ ಗೋಡಾಮ್, ನಮ್ಮ ಖಜಾನೆ ಮತ್ತೆ ಬ್ರಿಟಿಷ್ ಆಫೀಸರ್ಗಳ ಸಂಸಾರ ಸುರಕ್ಷಿತವಾಗಿರುತ್ತೆ. ಜಾಸ್ತಿ ಯೋಚನೆ ಮಾಡಬೇಡಿ ನಾನಾ ಸಾಹೇಬ್, ಇದರಿಂದ ನಿಮಗೂ ಲಾಭ ಆಗುತ್ತೆ. ಇದು ಒಂದ್ಸಲ ಈ ಸಂಗ್ರಾಮ ನಿಲ್ಸಿದ್ರೆ ನೀವು ಕಂಪ್ನಿ ಸರ್ಕಾರ ನಿಮ್ಗೆ ಒಳ್ಳೆ ಬಹುಮಾನ ಕೊಡುತ್ತೆ. ಒಂದ್ ವೇಳೆ ಇದೇ ವಿಷಯ ಆಗಿದ್ರೆ ನಡೀರಿ ಕಾನ್ಪುರಕ್ಕೆ ಹೋಗೋಣ. ಈ ಬ್ರಿಟಿಷರು ಎಷ್ಟು ದಡ್ರು. ಯುದ್ಧ ಮಾಡ್ದೇನೆ ಎಲ್ಲಾನು ನಾನಾ ಸಾಹೇಬ್ ಕೊಟ್ಬಿಟ್ರ. ಹಾಗಿದ್ರೆ ನಾನಾ ಸಾಹೇಬ್ ಅವರು ಬ್ರಿಟಿಷರ್ಗೆ ಸರಿಯಾಗಿ ಬುದ್ಧಿ ಕಲ್ಸಿರ್ಬೇಕು ಅಲ್ವಾ? ಇಲ್ಲ. ಹೌದಾ ಅಥವಾ ಇಲ್ವಾ? ತ್ರಿಶ್, ನೀವಿಬ್ರು ಒಂದೇ ಸ್ಟೋರಿಯಲ್ಲಿ ಎರಡೆರಡು ಮಾತನ್ನ ಹೇಗ್ ಹೇಳಕ್ ಸಾಧ್ಯ? ಸತ್ಯ ಅಂತೂ ಒಂದೇ ಇರ್ಬೇಕಲ್ವಾ? ಯಾಕಂದ್ರೆ ಇದು ಸ್ವಾತಂತ್ರ್ಯ ಹೋರಾಟದ ಕಥೆ ಬಾಲ್ಟಿ ಬಾಯ್, ಯಾವ್ದೋ ಗೇಮ್ ಅಲ್ಲ. ಅದ್ರಲ್ಲಿ ಸೋಲು ಗೆಲುವಿನ ತೀರ್ಮಾನ ಒಂದೇ ರೌಂಡ್ ಅಲ್ಲಿ ಸಿಗೋಕೆ. ಈ ತರದ ವಿಷಯಲೆಲ್ಲ ಆಟ ಆಡ್ಬಾರ್ದು. ಕಥೆಯಲ್ಲಿ ಮುಂದೆ ಏನಾಯ್ತು ಅದನ್ನ ಹೇಳು. ನಾನಾ ಸಾಹೇಬ್, ತಾತ್ಯಾ ಟೋಪಿ ಮತ್ತೆ ಅಜೀಮುಲ್ಲಾ ಅವ್ರ ಸೇನೆಯನ್ ಕರ್ಕೊಂಡು ಕಾನ್ಪುರ್ ಹತ್ರ ಹೋದ್ರು. ಸುಸ್ವಾಗತ ನಿಮ್ಗೆ ಕಾನ್ಪುರ್ ಫೋರ್ಟಿಗೆ ಬಂದಿದ್ದಕ್ಕೆ. ಅತಿಥಿಯಾಗಿ ಬಂದವರು ನೀವು ಈಗ ನಮ್ಮ ಮನೆಯಲ್ಲಿ ನಮಗೆ ಸ್ವಾಗತ ಮಾಡ್ತೀರಾ? ಹೀಗ್ ಹೇಳಿ ನಾನಾ ಸಾಹೇಬ್ ಆ ಬ್ರಿಟಿಷ್ ಆಫೀಸರ್ ಕೈನ ಮುರಿದು ಹಾಕಿದ್ರು. ಹಾಗೆ ಅವರ ಗನ್ನ ತಗೊಂಡು ಅವರನ್ನೇ ಹೆದರ್ಸಿದ್ರು. ಈ ಸಂದರ್ಭನ ನೋಡಿ ತಾತ್ಯಾ, ಅಜೀಮುಲ್ಲಾ ಮತ್ತೆ ಅವರ ಫ್ರೆಂಡ್ಸು ಆಂಗ್ಲರ್ ಮೇಲೆ ದಾಳಿ ಮಾಡಿದ್ರು. ಅಜೀಮುಲ್ಲಾ, ಬಂದೂಕುಗಳ ಕೊಠಡಿಯನ್ನ ವಶಪಡಿಸಿಕೋ. ನಾನಾ ಸಾಹೇಬ್ ಮೋಸ ಮಾಡ್ತಾರೆ ಅಂತ ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಈ ಇಂಡಿಯನ್ಸ್ ನ ಯಾವತ್ತು ನಂಬೋಕೆ ಹೋಗ್ಬಾರ್ದು. ಕಾನ್ಪುರದ ಕೋಟೆಯನ್ನ ನಮ್ಮ ಜನರು 4 ದಿಕ್ಕಿನಿಂದಲೂ ಸುತ್ತುವರೆದಿದ್ದಾರೆ. ಬ್ರಿಟಿಷರ ಹತ್ರ ಸೈನಿಕರು ಇಲ್ಲ ಹಾಗೂ ಶಸ್ತ್ರನೂ ಇಲ್ಲ, ಜೊತೆಗೆ ಆಹಾರ ಪದಾರ್ಥವೂ ಇಲ್ಲ. ನೀವು ನಿಮ್ಮ ಮಹಿಳೆ ಹಾಗೂ ಮಕ್ಕಳ ಸುರಕ್ಷತೆಯನ್ನ ಕಾಪಾಡುವುದೇ ಆದರೆ ನಿಮ್ಮನ್ನ ನೀವು ಸರೆಂಡರ್ ಮಾಡ್ಕೊಳ್ಳಿ, ಇಲ್ಲ ಮೊದಲೇ ಈ ಕೋಟೆಯಿಂದ ಹೊರಗೆ ಬರೋದಕ್ಕೆ ಯಾವ್ದಾದ್ರೂ ದಾರಿ ಇರುತ್ತೆ. ಇದು ಭಾರತೀಯರ ಕೋಟೆ ಸಾರ್. ಅವ್ರಿಗೆ ಪ್ರತಿ ಇಂಚು ಗೊತ್ತು ಈ ಕೋಟೆದು. ಅವರು 4 ಕಡೆಯಿಂದ ಸುತ್ತುವರೆದಿದ್ದಾರೆ.
ನಮ್ಮ ಹತ್ರ ಸೈನಿಕರಿಲ್ಲ, ನಮ್ಮ ಹತ್ರ ಬಂದೂಕಗಳಿಲ್ಲ, ಹೆಣ್ಮಕ್ಳಿಗೆ ಚಿಕ್ಕ ಮಕ್ಳಿಗೆ ಊಟಕ್ಕೂ ಗತಿ ಇಲ್ಲ. ಈಗ ಅದಕ್ಕೆ ಸರೆಂಡರ್ ಆಗೋದಿಕ್ಕೆ ಹೇಳಿ, ಆದ್ರೆ ನಾನು ಇದ್ರ ಮೇಲೆ ಸೆಟ್ ತೀರ್ಸ್ಕೋತೀನಿ. ಕೇವಲ ನಾನಾ ಸಾಹೇಬ್ ಮಾತ್ರ ಅಲ್ಲ, ಅವನ ಪರವಾಗಿ ನಿಂತ್ಕೊಳ್ಳೋ ಪ್ರತಿ ಇಂಡಿಯನ್ ಕೂಡ ಇದರ ಪರಿಣಾಮನ ಎದುರಿಸಬೇಕಾಗತ್ತೆ. ಕಾನ್ಪುರ್ನ ಹೋರಾಟ 21 ದಿನದವರೆಗೂ ನಡೆಯಿತು. ವೀಲರ್ ತಾನು ಸೋಲೊಪ್ಕೊಳ್ಳೋದು ಅವಮಾನದ ವಿಚಾರ ಆಗಿತ್ತು. ಆದ್ರೆ ಕೊನೆಗೆ ವೀಲರ್ ಫೋರ್ಟ್ ಮೇಲೆ ಬಿಳಿ ಬಾವುಟನ ಹಾರಿಸಲೇಬೇಕಾಯ್ತು. ನಾನಾ ಸಾಹೇಬ್ ಯುದ್ಧದ ನೀತಿಗೆ ಗೌರವ ಕೊಡ್ತಾ ಸರೆಂಡರ್ ಮಾಡಿದ ನಂತರ ಫೋರ್ಟ್ ಇಂದ ಎಲ್ಲರನ್ನೂ ಸುರಕ್ಷಿತವಾಗಿ ಕಳಿಸ್ಕೊಟ್ರು. ನಾನಾ ಸಾಹೇಬ್ ಕಾನ್ಪುರ್ನ ಫೋರ್ಟ್ ಅನ್ನ ಗೆದ್ದೇ ಬಿಟ್ರು. ಆದ್ರೆ ಅದರ ಖುಷಿನ ಅನುಭವಿಸೋಕಾಗ್ಲಿಲ್ಲ. ಬ್ರಿಟಿಷರ ಅನ್ಯಾಯ ಮತ್ತೆ ಅತ್ಯಾಚಾರಗಳಿಂದ ಜನರ ಮನಸ್ಸಲ್ಲಿ ಆಕ್ರೋಶ ತುಂಬಿತ್ತು. ಇದೇ ಕಾರಣಕ್ಕೆ ಸತಿ ಚೌರಾಹಾ ಘಾಟ್ ಮೇಲೆ ನಾನಾ ಸಾಹೇಬ್ ಅವರ ಆದೇಶನ ಪಾಲನೆ ಮಾಡದೆ ಅಲ್ಲಿದ್ದ ಕೆಲವು ಹಳ್ಳಿಯವರು ಬ್ರಿಟಿಷ್ ಹೆಂಗಸರು ಮತ್ತೆ ಮಕ್ಕಳ ಮೇಲೆ ಆಕ್ರಮಣ ಮಾಡಿದ್ರು. ಅವರನ್ನ ನಾನಾ ಸಾಹೇಬ್ ಅವರು ಸ್ವತಃ ನೀವು ಹೊರಡಿ ಅಂತ ಕಳಿಸಿದ್ರು. ನಾನಾ ಸಾಹೇಬ್ ಮತ್ತೆ ತಾತ್ಯಾ ಟೋಪೆ ಅವರು ಅಲ್ಲಿಗೆ ಹೋಗುವಷ್ಟರಲ್ಲಿ ತುಂಬಾ ಜನ ಅಮಾಯಕರು ಸತ್ತು ಹೋಗಿದ್ರು. ತಾವು ತಮ್ಮ ಜೀವನ ಪಣಕ್ಕಿಟ್ಟು ಹೋರಾಡಿ ಅವರು ಕೇವಲ 150 ಹೆಣ್ಣು ಮಕ್ಕಳು ಮತ್ತೆ ಮಕ್ಕಳನ್ನ ಉಳಿಸಿದ್ರು. ಬಲಹೀನರು, ಮಕ್ಕಳು ಹಾಗೂ ಮಹಿಳೆಯರ ಮೇಲೆ ಆಕ್ರಮಣ ಮಾಡುವುದು ನಮ್ಮ ಸಂಸ್ಕೃತಿ ಅಲ್ಲ. ಅವರೇ ನಮ್ಮ ಊರಿಗೆಲ್ಲ ಬೆಂಕಿ ಹಚ್ಚಿರೋದು. ಅದು ತಪ್ಪೆ. ಅದರ ಅರ್ಥ ನಾವು ಕೂಡ ಅದೇ ತಪ್ಪನ್ನ ಮಾಡಬೇಕು ಅಂತಲ್ಲ. ನಾವು ಅವರ ಜೊತೆ ಹೋರಾಡೋದಕ್ಕೆ ನಮ್ಮ ಸಭ್ಯತೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರವನ್ನೇ ಮರೆತು ಹೋದ್ರೆ ನಾವು ಯಾರಿಗೋಸ್ಕರ ರಕ್ಷಣೆ ಮಾಡ್ತಾ ಇದೀವಿ? ಒಂದು ಜಮೀನಿನ ಭಾಗಕ್ಕಾಗ? ನೀವು ಸರಿಯಾಗಿ ಹೇಳ್ತಿದ್ದೀರಾ ನಾನಾ ಸಾಹೇಬ್ರೆ, ಇದು ಕ್ರಾಂತಿನೇ, ಬೇರೆ ಅಲ್ಲ. ನಾವು ನಮ್ಮ ಜನರಿಗೆ ಶಸ್ತ್ರಾಸ್ತ್ರವನ್ನ ಕೊಡುವುದರ ಜೊತೆಗೆ ನಮ್ಮ ಹೋರಾಟದ ಹಿಂದಿನ ಈ ಸಂದೇಶವನ್ನ ಕೂಡ ಕೊಡಬೇಕು. ಇದೆಲ್ಲ ನಡಿಬೇಕು ಅಂದ್ರೆ ನೀವಿಬ್ರು ಜೀವಂತವಾಗಿರೋದು ತುಂಬಾನೇ ಮುಖ್ಯ ಆಗತ್ತೆ. ವೀಲರ್ ಮತ್ತೆ ಬ್ರಿಟಿಷರ ಸೈನ್ಯ ಎಲ್ಲ ಕಡೆ ನಿಮ್ಮನ್ನ ಹುಡುಕಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ನೀವು ಕಾನ್ಪುರ್ ಅಥವಾ ಬಿಟ್ಟೂರ್ ಹತ್ರ ಇದ್ರೆ ಅದು ನಿಮ್ಗೆ ತುಂಬಾನೇ ತೊಂದರೆ ಆಗತ್ತೆ. ಹಾಗೇನೆ ನೀವಿಬ್ರು ಜೊತೆಯಾಗಿ ಇರೋದು ಕೂಡ ಈ ಸಮಯದಲ್ಲಿ ಸರಿಯಲ್ಲ. ಅಜೀಮುಲ್ಲಾ ಅವರ ಶಂಕೆ ನಿಜ ಆಯ್ತು. ಬ್ರಿಟಿಷರು ಬಿಟೂರ್ ಕೋಟೆಯ ಮೇಲೆ ಆಕ್ರಮಣ ಮಾಡಿ ಅದನ್ನ ಸಂಪೂರ್ಣವಾಗಿ ವಶಪಡಿಸ್ಕೊಂಡ್ರು. ಆದ್ರೆ ನಾನಾ ಸಾಹೇಬ್ ಅವ್ರಿಗೆ ಚಳ್ಳೆ ಹಣ್ಣನ್ನ ತಿನ್ಸಿ ಆ ಜಾಗಕ್ಕಿಂತ ದೂರ ಇದ್ದಂತ ನೇಪಾಳಕ್ಕೆ ಹೋಗಿ ತಲುಪಿದ್ರು. ತಾತ್ಯಾ ಟೋಪಿ ಅವರನ್ನ ಬೇರೆ ದಿಕ್ಕಿನ ಕಡೆಗೆ ಕಳಿಸಿದ್ರು. ಆಮೇಲೆ ತುಂಬಾ ಹೊತ್ತಿನವರೆಗೂ ಅವರು ಬಚ್ಚಿಟ್ಕೊಂಡು ಗೊರಿಲ್ಲಾ ನೀತಿಯ ಪ್ರಕಾರ ಯುದ್ಧ ಮಾಡ್ತಿದ್ರು. ಮತ್ತೆ ಆಗ ಅವ್ರಿಗೆ ವಿಚಾರ ಗೊತ್ತಾಯ್ತು, ಬ್ರಿಟಿಷರು ಈಗ ಝಾನ್ಸಿಯನ್ನು ಕಬ್ಜಾ ಮಾಡಕ್ ಹೊರಟಿದ್ದಾರೆ ಅಂತ. ಮತ್ತೆ ರಾಣಿ ಲಕ್ಷ್ಮೀ ಬಾಯಿ ಅಲ್ಲಿ ಒಂಟಿಯಾಗಿ ಇವ್ರ ಜೊತೆ ಹೋರಾಡ್ತಿದ್ದಾರೆ ಅಂತ. ಇವ್ರು ಅವರ ಸಹಾಯ ಮಾಡೋಕೆ ಝಾನ್ಸಿಗೆ ಹೊರಟ್ರು. ಹಾಗೆ ಆಂಗ್ಲೇರ್ ವಿರುದ್ಧ ಹೋರಾಡಿದ್ರು. ಈ ತಾತ್ಯಾ ಟೋಪೆ ನನ್ನ ಉಸಿರುಗಟ್ಟಿಸ್ಬಿಟ್ಟಿದ್ದಾನೆ. ಸುದ್ದಿ ಬಂದಿದೆ ನನಗೆ, ನಮ್ಮವ್ರಿಗೆ ಸಹಾಯ ಬೇಕು ಅನ್ನೋದು. ನೀವೆಲ್ಲ ತಾತ್ಯಾ ಟೋಪೆ ಹಿಂದೆ ಹೋಗಿ, ಇನ್ನರ್ಧ ಜನ ಇಲ್ಲೇ ಇರಿ, ಈ ಕೋಟೆ ಬಾಗಲ್ನ ಮುರಿರಿ. ತಾತ್ಯಾ ಟೋಪೆ ತುಂಬಾ ಧೈರ್ಯವಾಗಿ ಹೋರಾಡಿದ್ರು. ಆದ್ರೆ ಬ್ರಿಟಿಷರ ವೆಲ್ ಟ್ರೈನ್ಡ್ ಸೇನೆಯ ಮುಂದೆ ಅವರ ಗೊರಿಲ್ಲಾ ಸೇನೆ ಸೋತ್ ಹೋಯ್ತು. ಅವ್ರು ಹೇಗೋ ಮಾಡಿ ಬಚ್ಚಿಟ್ಕೊಂಡು ಕಲ್ಪಿಗೆ ಹೋದ್ರು. ಮತ್ತೆ ಅಲ್ಲಿ ರಾಣಿ ಲಕ್ಷ್ಮೀ ಬಾಯಿ ಮತ್ತೆ ಮಿಕ್ಕ ಕ್ರಾಂತಿಕಾರಿಗಳ ಜೊತೆ ಭೇಟಿಯಾದ್ರು. ಮತ್ತೆ ಅವರು ಗ್ವಾಲಿಯರ್ ಮೇಲೆ ಆಕ್ರಮಣ ಮಾಡೋ ತೀರ್ಮಾನ ಮಾಡಿದ್ರು. ತಾತ್ಯಾ ಟೋಪೆ ಮತ್ತೆ ರಾಣಿ ಲಕ್ಷ್ಮೀಬಾಯಿ ಇಬ್ರು ಗ್ವಾಲಿಯರ್ ಮೇಲೆ ಆಕ್ರಮಣ ಮಾಡಿದ್ರು. ಆದ್ರೆ ಸ್ವಲ್ಪ ಸಮಯದಲ್ಲೇ ಬ್ರಿಟಿಷರ ದೊಡ್ಡ ಸೇನೆ ಅಲ್ಲಿ ಆಕ್ರಮಣ ಮಾಡ್ತು ಮತ್ತೆ ರಾಣಿನ 4 ಕಡೆಯಿಂದ ಬಂಧಿಸಿದ್ರು. ತಾತ್ಯಾ ಟೋಪೆ ಯಾವುದೇ ಕಾರಣಕ್ಕೂ ಸೋಲೊಪ್ಲಿಲ್ಲ. ಅವರು ಲಕ್ಷ್ಮೀ ಬಾಯಿಯ ಬಲಿದಾನ ಮತ್ತೆ ನಾನಾ ಸಾಹೇಬ್ ಅವರ ಧೈರ್ಯದ ಕಥೆಗಳನ್ನ ಹೇಳಿ ಜನರನ್ನ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ಪ್ರೇರೇಪಿಸ್ತಿದ್ರು. ಸ್ವಲ್ಪ ಸಮಯ ಆದ್ಮೇಲೆ ಅವರೂ ಸಿಕ್ಕಾಕೊಂಡ್ರು. ಅವರನ್ನ ಬ್ರಿಟಿಷರು ನೇಣಿಗೆ ಹಾಕಿದ್ರು. ಬ್ರಿಟಿಷರು ತಿಳ್ಕೊಂಡಿದ್ರು ಎಲ್ಲಾ ಭಾರತೀಯರು ಈ ಶಿಕ್ಷೆನ ನೋಡಿ ಹೆದರ್ತಾರೆ ಅಂತ. ಆದ್ರೆ ಅಷ್ಟೊತ್ತಿಗೆ ಸ್ವಾತಂತ್ರ್ಯದ ಸಂದೇಶ ದೇಶದ ಮೂಲೆ ಮೂಲೆವರೆಗೂ ತಲುಪಿತ್ತು. ಜನ ಎಷ್ಟು ಪ್ರೇರೇಪಿತರಾಗಿದ್ರು ಅಂದ್ರೆ ಅವರು ತಾತ್ಯಾ ಟೋಪೆ ಅವರ ಕೂದ್ಲು, ಅವರ ವಸ್ತ್ರ, ಅವರ ಪಾದುಕೆಗಳನ್ನ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡೋಕ್ ಶುರು ಮಾಡಿದ್ರು. ನಾನಾ ಸಾಹೇಬ್ ಮತ್ಯಾವತ್ತೂ ಕಣ್ಣು ಕಾಣಿಸ್ಕೊಳ್ಳೇ ಇಲ್ಲ. ಆದ್ರೆ ಪ್ರಜೆಗಳು ಅವರನ್ನ ಅವ್ರ ಸಂದೇಶನ ಮರಿಲಿಲ್ಲ. ಇವ್ರುಗಳು ನಮ್ಗೆ ಬರೀ ಹೋರಾಡೋದನ್ನಲ್ಲ, ಒಳ್ಳೆತನಕ್ಕೆ ಒಳ್ಳೆ ತರದಿಂದ ಹೋರಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಹಾ, ಹೋರಾಟದ ಜೊತೆಗೆ ಸರಿಯಾದ ಸ್ಟ್ರಾಟಜಿ ಇರೋದು ಎಷ್ಟು ಮುಖ್ಯ ಅಂತ ನಮಗೆ ತಿಳಿಸ್ಕೊಟ್ರು. ಸೋ ಮೈ ಡಿಯರ್ ಕ್ರೇಶ್, ಸ್ಟ್ರಾಟಜಿ ಮತ್ತೆ ಚೀಟಿಂಗ್ ಅಲ್ಲಿ ವ್ಯತ್ಯಾಸ ಇರುತ್ತೆ. ಹೌದು, ನಿಜ. ಐ ಆಮ್ ಸಾರಿ, ನಾನ್ ತಪ್ಪನ್ನು ಒಪ್ಕೊಳ್ತೀನಿ. ಆದ್ರೆ ಮುಂದಿನ ಸಾರಿ ನಾನೇ ಗೆಲ್ಲೋದು.
ಯಾಕಂದ್ರೆ ಯುದ್ಧ ಅಥವಾ ಆಟದ ಮೈದಾನದಲ್ಲಿ ನೀವು ಬೇಕಿದ್ರೆ ಸೋಲ್ಬಹುದು, ಆದ್ರೆ ನಿಜವಾಗ್ಲೂ ನೀವು ಯಾವಾಗ ಸೋಲ್ತೀರಾ ಅಂದ್ರೆ ನೀವು ಮನಸ್ಸಿನಿಂದ ಸೋಲೊಪ್ಕೊಂಡಾಗ. ಮತ್ತೆ ನಾವು ಭಾರತೀಯರು ಮನಸ್ಸಿಂದ ಯಾವತ್ತೂ ಸೋಲು ಒಪ್ಕೊಳ್ಳೋದಿಲ್ಲ. ಅದಕ್ಕೇನೆ ಹೆಮ್ಮೆಯಿಂದ ಹೇಳಿ, भारत है हम ಸ್ನೇಹಿತರೆ, ನಿಮಗೆ ಈ ಕತೆ ಕೇಳೋದಕ್ಕೆ ಇಷ್ಟು ಮಜವಾಗಿದೆ ಅಂದ್ರೆ ಯೋಚಿಸಿ, ನೋಡೋದಕ್ಕೆ ಎಷ್ಟು ಮಜವಾಗಿರುತ್ತಲ್ವಾ? ನೋಡಿ, ಕ್ರಿಶ್ ತ್ರಿಶ್ ಬಾಲ್ಟಿ ಬಾಯ್ ಭಾರತ್ ಹೈ ಹಮ್ ಪ್ರತಿ ರವಿವಾರ ಬೆಳಿಗ್ಗೆ 11 ಗಂಟೆಗೆ ದೂರದರ್ಶನದಲ್ಲಿ. ಮತ್ತು ನಮ್ಮ ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿದ್ದಾರೆ ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್. ಸ್ಟೇ ಟ್ಯೂನ್ಡ್.